ನೋಡಕ್ಕೂ ತುಂಬಾ ಚೆನ್ನಾಗಿರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ, ಯಂಗ್ ಆಗಿರ್ತಾರೆ, ಒಳ್ಳೆ ಕಂಪ್ಲೆಕ್ಷನ್ ಇರುತ್ತೆ, ಮತ್ತೆ ಕಾನ್ಫಿಡೆನ್ಸು ಇರುತ್ತೆ, ಮತ್ತೆ ನೋಡೋದಕ್ಕೂನು ಒಂದ್ ಒಳ್ಳೆ ಕಳೆ ಇರುತ್ತೆ. ಸೊ ಈ ಬ್ರೆಸ್ಟ್ ಸೈಜ್ ಬಗ್ಗೆ ಅವ್ರಿಗೆ ಇರ್ತಕ್ಕಂತಹ ಖಿನ್ನತೆ ಅಥವಾ ವಾಟ್ ಯು ಕಾಲ್ ಗಿಲ್ಟ್, ಅದರಿಂದ ಅವ್ರಿಗೆ ಒಂದಷ್ಟು ಅವ್ರು ಸಫರ್ ಮಾಡ್ತಾನೆ ಇರ್ತಾರೆ. ಜೆಮ್ ಎಲಿಕ್ಸರ್ ಇದು ವಿತ್ ಬ್ಯಾಚ್ ಫ್ಲವರ್ ರೆಮಿಡೀಸ್. ಸೊ ಇದರಲ್ಲಿ ನಿಮ್ಗೆ ರೈಟ್ ಬ್ರೆಸ್ಟ್ ಇಂಪ್ರೂವ್ಮೆಂಟ್ಗೆ ಅಥವಾ ಅದರದ್ದು ಶೇಪ್ ಚೆನ್ನಾಗಿ ಮಾಡೋದಕ್ಕೆ ಹೀಗೆ ಹೋಗುವಂತಹದ್ದು ಅಷ್ಟು ಸೇಫ್ ಅಲ್ಲ. ಜೊತೆಗೆ ಎಲ್ಲರೂ ಸರ್ಜರಿ ಹೋಗಕ್ ಆಗಲ್ಲ, ಬಿಕಾಸ್ ಇಟ್ಸ್ ಅ ಕಾಸ್ಮೆಟಿಕ್ ಸರ್ಜರಿ ಅಂಡ್ ಇಟ್ ಕಾಸ್ಟ್ ಇನ್ ಲ್ಯಾಕ್ಸ್. ಒಂದು ಹಾರ್ಮೋನ್ ಇರುತ್ತೆ, ಅದ್ರ ಹೆಸರು ಈಸ್ಟ್ರೋಜನ್. ಈ ಈಸ್ಟ್ರೋಜನ್ ಸೆಕ್ರೀಷನ್ ಇಂದ ಏನಾಗುತ್ತೆ, ಬ್ರೆಸ್ಟ್ ಸೈಜ್ ಚೆನ್ನಾಗಿ ಬರುತ್ತೆ. ಆದ್ರೆ ಆ ಈಸ್ಟ್ರೋಜನ್ ನಾವು ಡೈರೆಕ್ಟ್ ಆಗಿ ತಗೊಂಡು ಜಾಸ್ತಿ ಮಾಡ್ಕೊಳ್ಳೋದು ಬಹಳ ರಿಸ್ಕಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಂಗನಾಥ್, ನಿಮ್ಮ ಬ್ಯೂಟಿ ಥೆರಪಿಸ್ಟ್. ನನ್ನ ಹತ್ರ ಸುಮಾರು ಜನ ಲೇಡೀಸ್ ಬರ್ತಾರೆ, ನೋಡಕ್ಕೂ ತುಂಬಾ ಚೆನ್ನಾಗಿರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ, ಯಂಗ್ ಆಗಿರ್ತಾರೆ, ಒಳ್ಳೆ ಕಂಪ್ಲೆಕ್ಷನ್ ಇರುತ್ತೆ, ಮತ್ತೆ ಕಾನ್ಫಿಡೆನ್ಸು ಇರುತ್ತೆ, ಮತ್ತೆ ನೋಡೋದಕ್ಕೂ ಒಂದು ಒಳ್ಳೆ ಕಳೆ ಇರುತ್ತೆ, ಕೂದಲು ಚೆನ್ನಾಗಿರುತ್ತೆ, ಬಹಳನೇ ಸ್ಮಾರ್ಟ್ ಆಗಿರ್ತಾರೆ, ವೆಲ್ ಡ್ರೆಸ್ಡ್ ಪೀಪಲ್. ಆದ್ರೆ ಬಂದು ಮಾತಾಡ್ಸಕ್ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವರಲ್ಲಿ ಏನೋ ಒಂದು ಕೊರತೆ ಕಾಡ್ತಾ ಇದೆ ಅಂತ. ಸೊ ಆಮೇಲೆ ಅವರು ನಿಧಾನವಾಗಿ ಹೇಳ್ತಾರೆ, ಏನೋ ಒಂದು ಗಿಲ್ಟ್ ಫೀಲಿಂಗ್ ಅವ್ರಿಗೆ ಕಾಡ್ತಾ ಇರುತ್ತೆ, ಏನೋ ಒಂದು ಕಾರಣದಿಂದ ಅವರಿಗೆ ಒಂದು ಸಂಕೋಚ ಸ್ವಭಾವ ಇರ್ಬೋದು, ಅಥವಾ ಅವರ 100% ಅವ್ರಿಗೆ ಕೊಡಕ್ ಆಗ್ತಿಲ್ಲ ಅನ್ನೋ ಒಂದು ಫೀಲ್ ಅವ್ರಿಗೆ ಬರುತ್ತೆ. ಸೊ ಅದರ ಕಾರಣ ಏನಪ್ಪಾ ಅಂತಂದ್ರೆ ಅವರ ಬ್ರೆಸ್ಟ್ ಸೈಜ್. ಸೊ ಈ ಬ್ರೆಸ್ಟ್ ಸೈಜ್ ಬಗ್ಗೆ ಅವರಿಗೆ ಇರ್ತಕ್ಕಂತಹ ಖಿನ್ನತೆ ಅಥವಾ ವಾಟ್ ಯು ಕಾಲ್ ಗಿಲ್ಟ್, ಅದರಿಂದ ಅವರಿಗೆ ಒಂದಷ್ಟು ಅವ್ರು ಸಫರ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಅವರಿಗೆ ದೇ ಆರ್ ನಾಟ್ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಇದರ ಕಾರಣ ಹಲವಿರುತ್ತೆ. ಆದ್ರೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಕನ್ವೆನ್ಷನಲ್ ಮೆಥಡ್ಸ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ನೋಡೋಣ. ಈಗ ಕೆಲವೊಂದು ಪ್ರಾಬ್ಲಮ್ಸ್ ಈ ತರ ಬಂದಾಗ ಅದಕ್ಕೆ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಸರ್ಜರಿ. ಆದ್ರೆ ಸರ್ಜರಿಗೆ ಹೋಗುವಂತಹದ್ದು ಅಷ್ಟು ಸೇಫ್ ಅಲ್ಲ, ಜೊತೆಗೆ ಎಲ್ಲರೂ ಸರ್ಜರಿ ಹೋಗಕ್ ಆಗಲ್ಲ, ಬಿಕಾಸ್ ಇಟ್ಸ್ ಅ ಕಾಸ್ಮೆಟಿಕ್ ಸರ್ಜರಿ ಅಂಡ್ ಇಟ್ ಕಾಸ್ಟ್ ಇನ್ ಲ್ಯಾಕ್ಸ್ ಅಂಡ್ ಇಟ್ ಈಸ್ ಆಲ್ಸೋ ನಾಟ್ ವೆರಿ ಸೇಫ್, ನಾಟ್ ವೆರಿ ಈಸಿ. ಅದು ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಬೇರೆ ಬೇರೆ ತರ ಕ್ರೀಮ್ಗಳು ಸಿಗ್ತವೆ, ಬೇರೆ ಬೇರೆ ತರ ಔಷಧಿಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ, ಅದನ್ನೆಲ್ಲ ಯೂಸ್ ಮಾಡಿರ್ತಾರೆ. ಅವರಿಗೆ ಯೂಸ್ ಮಾಡಿ ಯಾವುದೇ ತರ ರಿಸಲ್ಟ್ ಸಿಕ್ಕಿರೋದಿಲ್ಲ. ಸೊ ದೇ ವಿಲ್ ಬಿ ವೆರಿ ಫ್ರಸ್ಟ್ರೇಟೆಡ್ ಆಬ್ವಿಯಸ್ಲಿ. ಸೊ ಹಾಗಾಗಿ ಅವರಿಗೆ ಒಂದು ಹೊಸ ಚೈತನ್ಯ, ಹೊಸದೊಂದು ಆಶ್ವಾಸನೆ ಕೊಡ್ಬೇಕು, ಒಂದು ಪ್ರಾಮಿಸ್, ಒಂದು ಇನ್ಸ್ಪಿರೇಷನ್, ಸೊ ದಟ್ ದರ್ ಇಸ್ ಅ ಚಾನ್ಸ್ ಅಂತ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಬ್ರೆಸ್ಟ್ ಸೈಜ್ಗೆ ಏನ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಅಥವಾ ಅದು ಕಮ್ಮಿ ಆಗೋದಕ್ಕೆ ಏನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಮೇನ್ ಆಗಿ ಕಮ್ಮಿ ಆಗೋದಕ್ಕೆ ಫ್ಯಾಕ್ಟರ್ ಒಂದು ನ್ಯೂಟ್ರಿಷನ್, ಇನ್ನೊಂದು ಸ್ಟ್ರೆಸ್. ಅದೇ ಜಾಸ್ತಿ ಆಗೋದಕ್ಕೆ ಫ್ಯಾಕ್ಟರ್ ನಮ್ಮಲ್ಲಿ ಒಂದು ಹಾರ್ಮೋನ್ ಇರುತ್ತೆ, ಅದ್ರ ಹೆಸರು ಈಸ್ಟ್ರೋಜನ್. ಈ ಈಸ್ಟ್ರೋಜನ್ ಸೆಕ್ರೀಷನ್ ಇಂದ ಏನಾಗುತ್ತೆ, ಬ್ರೆಸ್ಟ್ ಸೈಜ್ ಚೆನ್ನಾಗಿ ಬರುತ್ತೆ. ಆದ್ರೆ ಆ ಈಸ್ಟ್ರೋಜನ್ ನಾವು ಡೈರೆಕ್ಟ್ ಆಗಿ ತಗೊಂಡು ಜಾಸ್ತಿ ಮಾಡ್ಕೊಳ್ಳೋದು ಬಹಳ ರಿಸ್ಕಿ. ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಮತ್ತೆ ಹಾರ್ಮೋನಲ್ ಅಪ್ಸ್ ಅಂಡ್ ಡೌನ್ಸ್ ಆಗ್ಬೋದು, ಮತ್ತೆ ಬೇರೆ ತರಹದ ಒಂದು ಇಂಪಾರ್ಟೆಂಟ್ ಅಡಿಟಿವ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ, ಲೈಕ್ ಸೇ ನಾವು ಬೇರೆ ಒಂದಷ್ಟು ಇಂಜೆಕ್ಷನ್ಸ್ಗಳು ತಗೊಳ್ಳೋದ್ರಿಂದ ಬಹಳನೇ ಸೈಡ್ ಎಫೆಕ್ಟ್ಸ್ ಆಗಿ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಸೊ ಈ ತರ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ನಾನು ಸುಮಾರು ನಮ್ಮ ಜನಗಳ ಜೊತೆ ಸುಮಾರು ವರ್ಷಗಳ ನಂತರ ಕೆಲವೊಂದಷ್ಟು ರಿಸರ್ಚ್ಗಳು, ಸಂಶೋಧನೆಗಳು ಮಾಡಿದ ಮೇಲೆ ನಾನೊಂದಷ್ಟು ಸಿಂಪಲ್, ನ್ಯಾಚುರಲ್ ಮತ್ತು ಅನ್ಹಾರ್ಮ್ಫುಲ್ ಆಗಿರ್ತಕ್ಕಂತಹ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತಂದಿದ್ದೀನಿ. ಸೊ ಈ ಪ್ರಾಡಕ್ಟ್ಸ್ಗಳು ಯಾವ್ದಪ್ಪ ಅಂತಂದ್ರೆ ಕೆಲವೊಂದಷ್ಟು ಬ್ಯಾಚ್ ಫ್ಲವರ್ ರೆಮಿಡೀಸ್, ಮತ್ತೆ ಕೆಲವೊಂದಷ್ಟು ಬಯೋಕೆಮಿಕಲ್ ರೆಮಿಡೀಸ್, ಮತ್ತೆ ಕೆಲವು ಜೆಮ್ ಎಲಿಕ್ಸರ್ಸ್, ಹಾಗೇನೆ ಕೆಲವು ಹೋಮಿಯೋಪತಿಕ್ ಡೈಲ್ಯೂಷನ್ಸ್. ಸೊ ಈ 4-5 ಮೆಟೀರಿಯಲ್ಸ್ ನ ಯೂಸ್ ಮಾಡಿಕೊಂಡು ನಾನು ಸುಮಾರು ಜನಗಳ ಜೊತೆ ಟೆಸ್ಟ್ ಮಾಡಿ ಒಳ್ಳೆ ಒಂದು ರಿಸಲ್ಟ್ಗಳು ನನಗೆ ಬಂದಿದೆ. ಸೊ ಅದರಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ನಾನು ಡೆವಲಪ್ ಮಾಡಿದ್ದೀನಿ. ಈ ಒಂದು ಪ್ರಾಡಕ್ಟ್ಸ್ ನ ನೀವು ಯೂಸ್ ಮಾಡ್ತು ಅಂತಂದ್ರೆ ಡೆಫಿನೆಟ್ ಆಗಿ ನಿಮಗೆ ಒಂದು ವೀಕ್ ಅಥವಾ 15 days ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್,
ಇದು ಬಂದು ಎಲಿಕ್ಸರ್, ಜೆಮ್ ಎಲಿಕ್ಸರ್ ಇದು ವಿತ್ ಬ್ಯಾಚ್ ಫ್ಲವರ್ ರೆಮಿಡೀಸ್. ಸೊ ಇದರಲ್ಲಿ ನಿಮಗೆ ರೈಟ್ ಬ್ರೆಸ್ಟ್ ಇಂಪ್ರೂವ್ಮೆಂಟ್ಗೆ ಅಥವಾ ಅದರದ್ದು ಶೇಪ್ ಚೆನ್ನಾಗಿ ಮಾಡೋದಕ್ಕೆ, ಬ್ರೆಸ್ಟ್ ಸ್ಯಾಗಿಂಗ್ ಇರ್ಬೋದು ಅಥವಾ ಬ್ರೆಸ್ಟ್ ತುಂಬ ಚಿಕ್ಕದಾಗಿರ್ಬೋದು ಅಥವಾ ಔಟ್ ಆಫ್ ಶೇಪ್ ಇರ್ಬೋದು, ಅದೆಲ್ಲ ಈ ರೈಟ್ ಬ್ರೆಸ್ಟ್ ಕೊಡೋ ಅಂಥ ಒಂದು ಮೆಡಿಸಿನ್ನಿಂದ ನೀವು ಅದನ್ನು ಸರಿ ಮಾಡ್ಕೊಳ್ಬೋದು. ಅದೇ ರೀತಿ ಲೆಫ್ಟ್ ಬ್ರೆಸ್ಟ್ ಅಂತ ಕೂಡ ಬರುತ್ತೆ. ಇದರಲ್ಲಿ ಲೆಫ್ಟ್ ಬ್ರೆಸ್ಟ್ಗೆ ಬೇಕಾಗಿರ್ತಕ್ಕಂತಹ ಒಂದಷ್ಟು ಫ್ಲವರ್ ಎಸೆನ್ಸಸ್ ಮತ್ತು ಜೆಮ್ ಎಲಿಕ್ಸರ್ಸ್ ಇವನ್ನೆಲ್ಲ ಹಾಕಿ ನಾವು ಇದನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನ ಟಾಪಿಕಲ್ ಅಪ್ಲಿಕೇಶನ್ ಅಂದರೆ ಹಚ್ಕೊಳ್ಳೋ ಅಂಥದ್ದು, ಅಥವಾ ಯು ಕ್ಯಾನ್ ಆಲ್ಸೋ ಕನ್ಸ್ಯೂಮ್ ಆ ಥರ. ಸೊ ಎರಡೂ ಥರದ ಒಂದು ಇಂಟೇಕ್ ಮತ್ತು ಅಪ್ಲಿಕೇಶನ್ ಇವೆರಡೂ ಮಾಡಿ ನಾವು ಇದನ್ನು ತಯಾರಿಸಿದ್ದೀವಿ. ಸೊ ಇದರಲ್ಲಿ ಯಾವುದೇ ತರಹದ ನಾವು ಕೆಮಿಕಲ್ಸ್ ಬಳಸಿಲ್ಲ. ಇಟ್ಸ್ ಅ ನ್ಯಾಚುರಲ್ ಸಪ್ಲಿಮೆಂಟ್. ಇದರಲ್ಲಿ ಬರೀ ಫ್ಲವರ್ ಎಸೆನ್ಸಸ್ ಮತ್ತು ಜೆಮ್ ಸ್ಟೋನ್ ಎಲಿಕ್ಸರ್ಸ್ ಇರೋದು. ಜೊತೆಗೆ ಒಂದು ನಾರ್ಮಲ್ ಆಗಿ ಬ್ರೆಸ್ಟ್ ಶೇಪ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಂದು ಡೈಲ್ಯೂಷನ್ ಸಿರಪ್ ಅನ್ನ ಕೊಡ್ತೀವಿ. ಇಟ್ಸ್ ಲೈಕ್ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಎವ್ರಿ ಡೇ. ಸೊ ಇದಲ್ಲದೆ ಕೆಲವೊಂದಷ್ಟು ಸಿಂಪಲ್ ರೆಸನೆನ್ಸ್ ಥೆರಪಿ ಕೊಡ್ತೀವಿ. ಒಂಚೂರು ಕಪ್ಪಿಂಗ್ ಎಕ್ಸಸೈಸಸ್, ಕಪ್ಪಿಂಗ್ ಥೆರಪಿ ಕೊಡೋದ್ರಿಂದ ನಿಮ್ಮ ಬ್ರೆಸ್ಟ್ ಶೇಪ್ ಬಿಫೋರ್ ಏನಿತ್ತು ಅದಕ್ಕಿಂತ ಉತ್ತಮವಾಗಿ ಬಹಳನೇ ಎಷ್ಟೋ ಚೆನ್ನಾಗಿ ಇಂಪ್ರೂವ್ ಆಗಿ ಕಾಣ್ಬೋದು. ಅದರಲ್ಲೂ ನಿಮಗೆ ಸ್ಯಾಗಿಂಗ್ ಇತ್ತು ಅಂತಂದರೆ ಅದನ್ನು ಇಂಪ್ರೂವ್ ಮಾಡೋ ಅಂಥದ್ದು, ಜೊತೆಗೆ ಚಿಕ್ಕದಿತ್ತು ಅಂತಂದರೆ ಅದನ್ನು ಇಂಪ್ರೂವ್ ಮಾಡೋ ಅಂಥದ್ದು, ಶೇಪ್ ಸರಿಗಿಲ್ಲ ಅಂತಂದರೆ ಅದನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ಕೆಲವರು ಹೇಳ್ತಾರೆ ಬೋತ್ ಆಫ್ ದ ಬ್ರೆಸ್ಟ್ ಆರ್ ನಾಟ್ ಇನ್ ಈಕ್ವಲ್ ಸೈಜ್ ಆ್ಯಂಡ್ ಶೇಪ್ ಅಂತ. ಇಟ್ಸ್ ನಾಟ್ ರಿಕ್ವೈರ್ಡ್, ಇಟ್ಸ್ ಡಿಫ್ರೆಂಟ್. ಬೋತ್ ಆರ್ ಡಿಫ್ರೆಂಟ್, ಬೋತ್ ವಿಲ್ ಬಿ ಅ ಲಿಟಲ್ ಡಿಫ್ರೆಂಟ್. ನನ್ ಆಫ್ ದಿ 5 fingers ಆರ್ ಆಫ್ ದ ಸೇಮ್ ಸೈಜ್ ಆ್ಯಂಡ್ ಶೇಪ್. ಸೊ ಹಾಗಾಗಿ ಇದರಲ್ಲೂ ಒಂದು ಸ್ವಲ್ಪ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್ ಬರುತ್ತೆ. ಸೊ ಅದರಲ್ಲಿ ಒಂಚೂರು ಏರುಪೇರು ಆದರೆ ಪರವಾಗಿಲ್ಲ, ಬಟ್ ಜಾಸ್ತಿ ಏರುಪೇರು ಆದರೆ we can use these particular solutions and all and make the corrections much better without surgery, without taking any kind of chemical and any kind of antibiotics ಇರ್ಬೋದು, ಅಥವಾ ಯಾವುದೇ ತರಹದ ಸಪ್ಲಿಮೆಂಟ್ಸ್ ಇಲ್ದೇನೆ, ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ದೇನೆ ನೀವು ಈ ಥರ ಒಂದು ಸಕ್ಸಸ್ಸನ್ನು ಪಡ್ಕೊಳ್ಬೋದು. ಈ ಸಕ್ಸಸ್ ರೇಟ್ ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ. ಬಿಕಾಸ್ ಐ ಆಮ್ ಕಂಬೈನಿಂಗ್ one of the oldest technologies, which is the flower medicine and also gem elixir, flower medicine, homeo dilution, biochemical remedies. ಇದರಲ್ಲೆಲ್ಲ ನಿಮಗೆ ಬ್ರೆಸ್ಟಿಗೆ ಬೇಕಾಗ್ತಕ್ಕಂಥ ನ್ಯೂಟ್ರಿಷನ್ಸು ಬಾಡಿಲೇ ಸೆಕ್ರೀಟ್ ಆಗುತ್ತೆ, ಜೊತೆಗೆ ಸ್ಟ್ರೆಸ್ಸನ್ನು ರೆಡ್ಯೂಸ್ ಕೂಡ ಮಾಡೋ ಅಂಥದ್ದು. ಸೊ ಇದರಲ್ಲೆಲ್ಲ ನಾವು ಈ ಥರ ಒಂದು ಮಾಡಿಕೊಂಡು ವಿ ಕ್ಯಾನ್ ಹೆಲ್ಪ್ ಇನ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆ್ಯಂಡ್ ಆಲ್ಸೋ ಗೆಟಿಂಗ್ ಇಟ್ಸ್ ಬ್ಯೂಟಿಫುಲ್ ಶೇಪ್. ಸೊ ಸುಮಾರು ಜನ ನಮ್ಮಲ್ಲಿ ಬಂದು ತುಂಬ ಒಳ್ಳೆ ಶೇಪನ್ನ ಬಂದಿರತಕ್ಕಂಥ ಲೇಡೀಸ್ಗಳು ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದರಲ್ಲಿ ಯಾವುದೇ ಸ್ಟಿರಾಯ್ಡ್ಸ್ ಇಲ್ಲ. ಯಾಕೆಂತಂದರೆ ಸ್ಟಿರಾಯ್ಡ್ಸ್ಗಳ ಸೈಡ್ ಎಫೆಕ್ಟ್ಸ್ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಇದರಲ್ಲಿ ಯಾವುದೇ ಥರ ಸ್ಟಿರಾಯ್ಡ್ಸ್ ಬಳಸಲಾಗ್ತಿಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಸೇಫ್, ವೆರಿ ವೆರಿ ಎಫೆಕ್ಟಿವ್, ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಟುಡೇಸ್ young women and also growing women, for a very confident women. Okay, so ಇದರಲ್ಲಿ ನಿಮಗೆ ಓಲ್ಡ್ ಏಜ್ ಕೂಡ ವಿ ಕ್ಯಾನ್ ಟ್ರೀಟ್, ಆ್ಯಂಡ್ ಆಲ್ಸೋ ಕೊಲಾಜನ್ ಫೈಬರ್ಸ್ಗೆ ಒಂದಷ್ಟು ಒಳ್ಳೆ ಇಂಪ್ರೂವ್ಮೆಂಟ್ ಬಂದು ಅದರ ಎಲಾಸ್ಟಿಸಿಟಿನ ಎನ್ಹ್ಯಾನ್ಸ್ ಮಾಡಿ ನಿಮಗೆ ಬಿಫೋರ್ಗೂ ಆಫ್ಟರ್ಗೂ ಕಂಪೇರ್ ಮಾಡ್ತು ಅಂತಂದರೆ ತುಂಬ ಒಳ್ಳೆ ಡಿಫ್ರೆನ್ಸನ್ನು ಕಾಣೋ ಥರ ಮಾಡ್ಕೊಡ್ತೀವಿ. ಸೊ ಐ ಹೋಪ್ you enjoyed this video and you will be helpful with this particular topic with breast shape and size. Thank you so much. Namaskara. पूज्याय राघवेन्द्राय सत्यधर्मरताय च. ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.